ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನೋಡಿ, ನಾವಿವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದೀವಿ. ಎಲ್ಲರ ಮನೇಲಿ ಎದ್ದಿದ್ದಾರೆ. 4:15 5 ಗಂಟೆ ನಾವು ಎದ್ದಿದ್ದೀವಿ. ಎದ್ಬಿಟ್ಟು ನನ್ನ ಮಗಳು ಪಾಪ ಎದ್ಬಿಟ್ಟಿದ್ದಾಳೆ ಇವತ್ತು ರಂಗೋಲಿ ಹಾಕೋಕ್ಕೆ. ಆಮೇಲೆ ಎದ್ದು ರೆಡಿಯಾಗಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಎಲ್ಲ ರಾತ್ರಿ ಸ್ವಲ್ಪ ರೆಡಿ ಎಲ್ಲ ಮಾಡಿಟ್ಟಿದ್ವಿ. ಇವಾಗ ಸ್ವಲ್ಪ ರೆಡಿ ಮಾಡಿ ಪೂಜೆ ಮಾಡಬೇಕು. ಕಾಫಿ ಕುಡಿದು ನನ್ನ ಮಗಳು ಸ್ವಲ್ಪ ಬೇಗನೆ ಎದ್ದಿದ್ದು ಪಾಪ, ಅವಳಿಗೂ ಹಾಲು ಹಾಕ್ಕೊಟ್ಟೆ. ಕುಡಿದು ಎಲ್ಲ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಪೂಜೆ ಆಯಿತು, ಸಮಾಧಾನ ಆಯಿತು. ಟಿಫನ್ ಎಲ್ಲ ಮಾಡಿದ್ವಿ, ಬೇವೆಲ್ಲ ತಿಂದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಯಾರ್ಯಾರು ಯುಗಾದಿ ಹಬ್ಬ ಆಚರಣೆ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಆಮೇಲೆ ಎಲ್ಲರೂ ಒಬ್ಬೊಬ್ಬರೇ ಎದ್ದು ಎಲ್ಲರೂ ಪೂಜೆ ಮಾಡಿದ್ವಿ. ಇವತ್ತು ರಂಗೋಲಿ ಎಲ್ಲ ನನ್ನ ಮಗಳು ಹೆಲ್ಪ್ ಮಾಡಿದ್ಲು ಸ್ವಲ್ಪ, ಅದು ಇದು ರಂಗೋಲಿ ಹಾಕಲಿಕ್ಕೆ. ಅದಾದ ನಂತರ ನಮ್ಮ ಮನೆಯವರು ಪೂಜೆ ಮಾಡಿದ್ರು. ಆಮೇಲೆ ಅವರೇ ಫಸ್ಟ್ ಪೂಜೆ. ನಮ್ಮ ಮನೇಲಿ ಜಗಳ ಆಗುತ್ತೆ, ಮಕ್ಕಳು ನಾನು ಮಾಡಬೇಕು ಅಂತ ಫಸ್ಟ್. ಅದಕ್ಕೆ ಅವರಿಗೆ ಫಸ್ಟ್ ಎಲ್ಲ ಬಿಟ್ಬಿಟ್ಟೆ. ಮಕ್ಕಳೆಲ್ಲ ಮಾಡಾದ್ಮೇಲೆ ನಾನು ಪೂಜೆ ಮಾಡಿದೆ. ಫಸ್ಟು ನಮ್ಮ ಮನೆಯವರು, ಸೆಕೆಂಡ್ ನನ್ನ ಮಗ, ಆಮೇಲೆ ಮಗಳು, ಆಮೇಲೆ ಲಾಸ್ಟ್ ನಾನು. ಅಲ್ಲಿವರೆಗೆ ಪೂಜೆ ಮಾಡೋಕ್ಕೆ ಬಿಡೋಲ್ಲ, ಇಲ್ಲಾಂದರೆ ಜಗಳ ಮಾಡ್ತಾನೆ ಇರ್ತಾರೆ ಮಕ್ಕಳು, ಹಠ ಮಾಡ್ತಾನೆ ಇರ್ತಾರೆ. ನಾನು ಮಾಡಬೇಕಿತ್ತು, ನಾನು ಪೂಜೆ ಮಾಡಬೇಕಿತ್ತು ಅಂತ. ನಮ್ಮ ಅಳಿಯ ಸೊಸೆ ಇಬ್ಬರು ಬಂದಿದ್ದಾರೆ. ಅವರು ಇವತ್ತು ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ ನಮ್ಮ ಮನೇಲಿ, ಊರಿಗೆ ಹೋಗಿಲ್ಲ. ಇವರೇ ನೋಡಿ ನಮ್ಮ ಅಳಿಯ. ಇವರಿಗೆಲ್ಲರೂ ಹೆಣ್ಣಿದ್ರೆ ಹುಡುಕಿ, ತುಂಬ ಒಳ್ಳೆ ಹುಡುಗ. ಆದರೆ ಇವ್ರ ಮನೇಲಿ ಪೂಜೆ ಮಾಡಲ್ಲ. ಇವತ್ತು ಮಾವನ ಮನೆಗೆ ಬಂದು ಹಬ್ಬದ ಪ್ರಯುಕ್ತ ಪೂಜೆ ಮಾಡ್ತಾಯಿದ್ದಾರೆ. ಮನೇಲಿ ಯಾವತ್ತೂ ಪೂಜೆ ಮಾಡಿದಂತೂ ನೋಡಿಲ್ಲ. ಮಾಡಿದ್ದಾರೆ ಅನಿಸುತ್ತೆ, ಬಟ್ ನಾವಂತೂ ನೋಡಿಲ್ಲ. ಅದು ಭಾಳ ಖುಷಿಯಾಗಿ ಪೂಜೆ ಮಾಡ್ತಾಯಿದ್ದಾರೆ. ನೋಡಿ, ಯಾರು ಹೆಣ್ಣಿದ್ರೆ ಕೊಡಿ ಇವ್ರಿಗೂ ಒಂದು. ಒಳ್ಳೆ ಹುಡುಗ, ಭಾಳ ಒಳ್ಳೆ ಹುಡುಗ. ಆಮೇಲೆ ಫುಲ್ಲು ಎಕ್ಸಸೈಜ್ ಮಾಡ್ತವ್ರೆ ಎಲ್ಲರೂ ಸೇರಿಕೊಂಡು. ಅದಾದ ನಂತರ ಹೊರಗಡೆ ಓಡಾಡೋಕ್ಕೆ ಹೋಗೋಣ ಅಂತ ನನ್ನ ಮಗ, ನಾನು ಬರ್ತೀನಿ ಅಂತ. ನಂತರ ಎಲ್ಲ ಊಟ ತಿಂದು, ಹೋಳಿಗೆ ಪಾಯಸ ಎಲ್ಲ ತಿಂದು, ಪಲಾವೆಲ್ಲ ತಿಂದು ಸಾಕಾಗೋಯ್ತು. ಹಬ್ಬ ಇಷ್ಟೊಂದಿಂದ ಕೆಲಸ ಮಾಡಿ ಹಬ್ಬ ಮುಗ್ದೇ ಹೋಯ್ತಲ್ಲ ಅಂತ ಬೇರೆ ಬೇಜಾರು. ಇಷ್ಟಕ್ಕೋಸ್ಕರ ಇಷ್ಟು ಒದ್ದಾಡ್ಬಿಟ್ವಾ ಅಂತ ಬೇಜಾರು. ಆಮೇಲೆ ಎಲ್ಲರೂ ಹೊರಗಡೆ ಹೊರಟಿದ್ರು. ನೋಡಿ, ನಮ್ಮ ಮನೆಗೆ ಎಷ್ಟು ಇವರು ಮುಗೀತು ಇಲ್ಲಿಂದ.